Good afternoon, everyone. Myself, Nagendra Kumar, Assistant Professor, Government Degree College, KR Nagar. Today, in this afternoon session, session number 32, in respect to the subject Introduction to Sociology, which is for the first semester paper, that we are going to discuss the topic, especially definition of culture. ಅಥವಾ ಸಂಸ್ಕೃತಿಯ ವ್ಯಾಖ್ಯೆಗಳು ಯಾವುದೆಲ್ಲ ಇದೆ ಅಂತೇಳಿ. ಬಿಫೋರ್ ದಟ್, ಸಾಮಾನ್ಯ ಭಾಷೆಯಲ್ಲಿ ಅಥವಾ ಸಾಮಾನ್ಯ ಗ್ರಹಿಕೆಯಲ್ಲಿ ಕಲ್ಚರ್ ಅಂತಂದರೆ ಏನು ಅಂತೇಳಿ ಸಾಮಾನ್ಯ ಮಾತಾಡ್ತಾ ಇರ್ತೇವೆ. ಭಾರತ ಒಂದು ಸಂಸ್ಕೃತಿಗೆ ಹೆಸರಾದ ದೇಶ ಅಂಥೇಳಿ, ಅಲ್ಲಿನ ಕಲ್ಚರ್ ಬಹಳ ಚೆನ್ನಾಗಿದೆ ಅಂತೇಳಿ. ಮೋಸ್ಟ್ ಆಫ್ ದಿ ವೆಸ್ಟರ್ನ್ ವರ್ಲ್ಡ್ ಟರ್ನಿಂಗ್ ಟುವರ್ಡ್ಸ್ understanding and living, experiencing Indian culture or Indian way of life. It's because of its unique diversity. It's because of its the origin. It's because of its tradition. Most of the Western world following Indian heritage and culture. It is very rich, it is very old also. ಅತ್ಯಂತ ಪುರಾತನವಾದಂತಹ ಸಾಂಸ್ಕೃತಿಕ ಹಿನ್ನೆಲೆಯನ್ನು ನಮ್ಮ ದೇಶ ಹೊಂದಿದೆ ಅಂತೇಳಿ. ಆಸ್ ಎ ಮ್ಯಾಟರ್ ಆಫ್ ಫ್ಯಾಕ್ಟ್, ಅಂಡರ್ಸ್ಟ್ಯಾಂಡಿಂಗ್ ಕಲ್ಚರ್ ಮೀನ್ಸ್ ಟು ವರ್ಕ್ ಅಂತೇಳಿ. ಕೊಲೆರಿ, ದ ಆರಿಜಿನ್ ಆಫ್ ದ ವರ್ಡ್. ಕಲ್ಚರ್ ಕೇಮ್ ಫ್ರಮ್ ಕೊಲೆರಿ, ಮೀನ್ಸ್ ಟು ಡೂ ಸಮ್ ಅಗ್ರಿಕಲ್ಚರ್, ಟು ಡೂ ಸಮ್ ವರ್ಕ್ ಅಂತೇಳಿ. ದರ್ ಇಸ್ ಕಾಮನ್ ವರ್ಡ್ ವಿ ಯೂಸ್ ಟು here and there is sericulture, horticulture, agriculture, ಈ ಥರದ ನಾವು ಪದಗಳನ್ನು ನಾವು ಕೇಳಿದ್ವಿ. ವಿಚ್ ಮೀನ್ಸ್ ಟು ವರ್ಕ್ ಅಂತೇಳಿ. ಇಟ್ ಈಸ್ ನಥಿಂಗ್ ಬಟ್ ಒಂದು ಜೀವನ ವಿಧಾನ ಅಂಥೇಳಿ ಕೂಡ ಅದು ಸ್ವಲ್ಪ ಗ್ರಹಿಕೆಯನ್ನು ಕೊಡುತ್ತೆ. ಅದಲ್ಲದೆ ಈಗ ವೆಸ್ಟರ್ನ್ ಕಲ್ಚರ್, ಹಿಪ್ಪಿ ಕಲ್ಚರ್ ಅಂತ ಬಂತು 70s. ಹಿಪ್ಪಿ ಕಲ್ಚರ್ ಅಂತಂದ್ರೇನು ಅಂದರೆ, they want to have a new ideology of their way of life, where they want to show this world they are very much rational, they are very much unique, very special, and they don't want to follow the prevailing lifestyle, and they want to show the new way of life. Especially they want more liberty and independence to take a decision, and especially in the food culture, especially in the dress culture. So they have advanced a lot. So therefore, such kind of an experience the whole world witnessed. ಅದೇನಿರಲಿ, ನಾವು ಸಂಸ್ಕೃತಿಯ ವ್ಯಾಖ್ಯೆಗಳನ್ನು ಮಾಡುವ ಸಂದರ್ಭದಲ್ಲಿ ಅದಕ್ಕೆ ಒಂದು ರೀಕ್ಯಾಪನ್ನು ನಾವು ಇಲ್ಲಿ ಮಾಡಬೇಕಾಗತ್ತೆ. ರೀಕ್ಯಾಪ್ ಆಫ್ ದ ಪ್ರೀವಿಯಸ್ ಕ್ಲಾಸ್. Before understanding culture, student must have studied status and role in brief. ಯಾಕೆ ಒಂದು ಅಂತಸ್ತು ಮತ್ತು ಪಾತ್ರವನ್ನು ನಾವು ತಿಳ್ಕೊಳ್ಬೇಕು ಅಂತಂದರೆ, ಅದು ಒಂದು ಮೂಲಭೂತ ಪರಿಕಲ್ಪನೆ. ಮತ್ತು ಈ ಸಂಸ್ಕೃತಿಯನ್ನು ನಾವು ಅಧ್ಯಯನ ಮಾಡಬೇಕು ಅಂತಂದರೆ, ಅದು ಬೇರೆ ಬೇರೆ ರೀತಿಯಾದ ವಿಭಿನ್ನ ಎಳೆಯಲ್ಲಿ ನಾವು ಸಂಸ್ಕೃತಿಯನ್ನು ಪರಿಭಾವಿಸ್ಬೇಕಾಗತ್ತೆ, ಅರ್ಥೈಸ್ಬೇಕಾಗತ್ತೆ. ಹಾಗಾಗಿ ಅಂತಸ್ತು ಮತ್ತು ಪಾತ್ರವನ್ನು ನಾವು ತಿಳ್ಕೊಂಡ್ರೆ ಸಮಾಜದಲ್ಲಿ ವ್ಯಕ್ತಿಗಳು ಹೊಂದಿರಬಹುದಾದ ಒಂದು ಸ್ಥಾನ, ಅದು ಅವನು ಹೇಗೆ ಪಾತ್ರ ನಿರ್ವಹಿಸ್ತಾನೆ. ಯಾಕಂದರೆ ಅವನಿಗೆ ಸರಿಯಾದಂತಹ ಕಲ್ಚರ್ ಇದ್ದಂಥ ಸಂದರ್ಭದಲ್ಲಿ, ಅಥವಾ ಅದು ಹೆಚ್ಚು ಯೂನಿಕ್ ಆಗಿದ್ದಂಥ ಸಂದರ್ಭದಲ್ಲಿ ಅವನು ತನ್ನ ರೋಲನ್ನು ಪ್ಲೇ ಮಾಡೋದಕ್ಕೆ ಭಾಳ ಅನುಕೂಲ ಆಗ್ತದೆ ಅಂತೇಳಿ. ಲರ್ನಿಂಗ್ ಆಬ್ಜೆಕ್ಟ್ ಆ್ಯಂಡ್ ಸೆಷನ್ ಔಟ್ಕಮ್ ಏನು ಅಂತ, ಮುಂದೆ ಏನಾಗ್ಬೋದು ಈ ಸೆಷನ್ನ ಕಲ್ತ್ರೆ ಅಂತೇಳಿ. ಈ ಕಲ್ಚರ್ ಡಿಫರ್ ಫ್ರಮ್ ಪ್ಲೇಸ್ ಟು ಪ್ಲೇಸ್, ಹೆನ್ಸ್ ಸ್ಟೂಡೆಂಟ್ ಮಸ್ಟ್ ಹ್ಯಾವ್ ರೀಜನಲ್ ಅಪ್ರೋಚ್ ಟು ಸ್ಟಡಿ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಕಲ್ಚರ್ ಆಸ್ ಎ ಕಾನ್ಸೆಪ್ಟ್. ಯಾವುದೇ ಒಂದು ಸಂಸ್ಕೃತಿಯನ್ನು ವಿದ್ಯಾರ್ಥಿಗಳು ಅಥವಾ ಸಮಾಜದಲ್ಲಿರುವ ವ್ಯಕ್ತಿಗಳನ್ನು ಅನುಸರಣೆ ಮಾಡಬೇಕು, ಕಲಿಬೇಕು ಅಂತಂದರೆ ಅವರಿಗೆ ಅವರದೇ ಪ್ರಾಂತ್ಯದ ಅಥವಾ ಅವರ ಸ್ಥಳೀಯವಾದಂತಹ ಒಂದು ಅಪ್ರೋಚ್ ಅವರಿಗೆ ಬೇಕಾಗ್ತದೆ. ಅದು ಬಹಳ ಇಂಪಾರ್ಟೆಂಟ್ ಕೂಡ ಹೌದು. ಸ್ಥಳೀಯವಾದಂಥ ಅಪ್ರೋಚ್ ಏನಲ್ಲಿ, ಇಟ್ ಡಿಫರ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ಎವ್ರಿ ಕಲ್ಚರ್ ಆಲ್ವೇಸ್ ರಿಲೈ ಅಪಾನ್ ದೇರ್ geographical locality and their implications. ಹಾಗಾಗಿ ಕಲ್ಚರ್ ಅನ್ನೋದು ಅದೊಂದು ಸ್ಟ್ಯಾಂಡರ್ಡೈಸ್ ಮಾಡಿ ಅದನ್ನು ಹೇಳೋದಕ್ಕೆ ಬರೋದಿಲ್ಲ. ಅದಕ್ಕೆ ಡಿಫ್ರೆಂಟ್ ಕಾಂಟೆಕ್ಸ್ನಲ್ಲಿ ಬೇರೆ ಬೇರೆ ರೀತಿಯ ಅರ್ಥವನ್ನು
ನಾವು ಕೊಡಬೇಕಾಗತ್ತೆ. ಸೊ ಹಾಗಾಗಿ ಅವರಿಗೆ ಒಂದು ರೀಸನಲ್ ಅಪ್ರೋಚ್ ಇರಬೇಕು ಅನ್ನುವಂಥದ್ದು ತಾವು ಗಮನ ಇಟ್ಕೊಳ್ಬೇಕು. ಪ್ರಿರಿಕ್ವಿಸಿಟ್ಸ್ ಆಫ್ ದಿಸ್ ಕಂಟೆಂಟ್ ಏನು ಅಂತಂದರೆ, ಅಂದರೆ ಇದನ್ನು ಕಲಿಯುವಾಗ ಸಂದರ್ಭದಲ್ಲಿ ಇರುವ ಪೂರ್ವ ಅವಶ್ಯಕತೆಗಳೇನು ವಿದ್ಯಾರ್ಥಿಗಳಿಗೆ ಅಂದರೆ, ಒಂದು ಅಂಶ ಇಲ್ಲಿ ನಾವು ಇಲ್ಲಿ ಹೇಳಲಿಕ್ಕೆ ಹೊರಟಿದ್ದು ಅಂದರೆ, ಕಲ್ಚರ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇನ್ ಸೋಷಿಯಾಲಜಿ. ಸಿ, ವಿತೌಟ್ ಕಲ್ಚರ್, ವಿತೌಟ್ ದ ವೇ ಆಫ್ ಲೈಫ್, ವಿತೌಟ್ ಅವರ್ ಓನ್ ಎಂಟಿಟಿ, ವಿ ಕೆನ್ ನಾಟ್ ಮೂವ್ ಫರ್ದರ್ ಅಂತೇಳಿ. ಇನ್ನೊಂದು, ದ ಸ್ಟಡಿ ಆಫ್ ಸೊಸೈಟಿ ಬಿಕಮ್ಸ್ ಇನ್ಕಂಪ್ಲೀಟ್ ವಿತೌಟ್ ಅಂಡರ್ಸ್ಟ್ಯಾಂಡಿಂಗ್ ದ ಕಲ್ಚರ್. ಇಟ್ ಇಸ್ ಟ್ರೂ ಆಲ್ಸೋ. ಹೆನ್ಸ್ ಇಟ್ಸ್ ಸಿಗ್ನಿಫಿಕೆನ್ಸ್ ಆರ್ ಇನ್ ಡಿಬೇಟ್ ವೆರಿ ಆಫನ್. ಯಾವಾಗಲೂ ಕೂಡ ನಾವು ಉದಾಹರಣೆಗೆ ಒಂದು ಮದುವೆಗೆ ಒಂದು ಮಹಿಳೆಗೆ ಒಂದು ಪುರುಷ ಅಥವಾ ಒಂದು ಪುರುಷನಿಗೆ ಒಂದು ಮಹಿಳೆ ಇರ್ತಾಳೆ, ಅವರಿಗೆ ಒಂದು ಸರಿಯಾದಂಥ ವರ ಬೇಕು ಅಥವಾ ವಧು ಬೇಕು ಅಂತೇಳಿ ನಾವೇನು ಚರ್ಚೆ ಮಾಡ್ತೀವಿ. ಅವರು ಒಂದು ಒಳ್ಳೆ ಬ್ಯಾಕ್ಗ್ರೌಂಡ್ ಇದೆಯಾ, ಅವ್ರಿಗೆ ಒಳ್ಳೆ ಕಲ್ಚರ್ ಇದೆಯಾ ಅಂಥೇಳಿ ನಾವು ಸಾಮಾನ್ಯವಾಗಿ ಅವರನ್ನು ನೋಡಿ ಗ್ರಹಿಸ್ತಕ್ಕಂಥದ್ದು ಅಥವಾ ಟೆಸ್ಟ್ ಮಾಡ್ತಕ್ಕಂಥದ್ದು ಅಥವಾ ಆ ರೀತಿಯ ಒಂದು ಚರ್ಚೆಯನ್ನು ವಿವಾಹ ಪೂರ್ವದಲ್ಲಿ ಇಟ್ಕೊಂಡು ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥ ನಾವು ನೋಡಿದ್ದೀವಿ. ಒಳ್ಳೆ ಫ್ಯಾಮಿಲಿಯಿಂದ ಬಂದಿರಬೇಕು, ಒಳ್ಳೆ ಕಲ್ಚರ್ ಇರಬೇಕು ಅವ್ರಿಗೆ ಅಂತ ಹೇಳ್ತಾರೆ. ಹಾವ ಭಾವ, ನಡತೆ, ವಿನಯ, ವಿವೇಕ ಇದೆಲ್ಲವೂ ಇರತಕ್ಕಂಥದ್ದು ಅದು ಒಂದು ಕಲ್ಚರ್ನ ಒಂದು ಕೊಡುಗೆ ಅಂಥೇಳಿ ನಾವಿಲ್ಲಿ ಹೇಳಬೇಕಾಗತ್ತೆ. ಅದರ ಅರ್ಥ ಏನು? ಮೀನಿಂಗ್ ಆ್ಯಂಡ್ ಆರಿಜಿನ್ ಆಫ್ ದ ಟರ್ಮ್ ಕಲ್ಚರ್ ಏನು? ಕಲ್ಚರ್ ಇಸ್ ಇನ್ ಯೂನಿಕ್ ಪೊಸಿಷನ್ ಆಫ್ ಅ ಮ್ಯಾನ್. ಮನುಷ್ಯನ ಒಂದು ಅದೊಂದು ಸ್ಥಾನ. ಅದು ಒಬ್ಬ ಮನುಷ್ಯನ ನೋಡಿದ್ರೆ ಅವನು ಗೊತ್ತಾಗ್ತದೆ ಅವನಿಗೆ ಯಾವ ರೀತಿಯ ಕಲ್ಚರ್ ಇದೆ ಅಂತೇಳಿ, ಅವ್ನಿಗೆ ಯಾವ ರೀತಿಯ ಅವನು ನಡವಳಿಕೆ ಇದೆ ಅವನಲ್ಲಿ ಅಂತೇಳಿ. ಮತ್ತೊಂದು ಅಂಶ, ಇಟ್ ಈಸ್ ಅ ವೆರಿ ಬ್ರಾಡ್ ಟರ್ಮ್ ದಟ್ ಇನ್ಕ್ಲೂಡ್ಸ್ ಇನ್ ಇಟ್ ಸೆಲ್ಫ್ ಆಲ್ ಆರ್ ವಾಕ್ಸ್ ಆಫ್ ಲೈಫ್. ನಮ್ಮ ಜೀವನದ ಎಲ್ಲ ಆಯಾಮಗಳಲ್ಲಿ ನಾವು ಮನುಷ್ಯ ಇರ್ತಕ್ಕಂಥ ಸಂದರ್ಭದಲ್ಲಿ ಅವನಿಗೆ ಎಲ್ಲೇ ಹೋಗಲಿ, ಅವನಿಗೆ ಒಂದು ಉದ್ಯೋಗ ಕೊಡೋದಾಗ್ಬೋದು, ಅಥವಾ ಒಂದು ಆಯ್ಕೆಯ ಸಂದರ್ಭದಲ್ಲಾಗ್ಬೋದು, ಅಥವಾ ಅವನಿಗೆ ಒಂದು ಇಂಟರ್ವ್ಯೂ ಸಂದರ್ಭ ಆಗ್ಬೋದು, ಅಥವಾ ಮನುಷ್ಯನ ನಡುವೆ ಒಂದು ಸಂಬಂಧಗಳನ್ನು ಕಟ್ಟುವ ಸಂದರ್ಭದಲ್ಲಿ ಆಗ್ಬೋದು, ಅಥವಾ ಒಂದು ಒಳ್ಳೆ ಸಂಬಂಧ ಬೆಳೆಸ್ಕೊಳ್ಬೇಕು ಅಂತ ಹೇಳಿ ಹೊರಟಾಗ ಅದಾಗ್ಬೋದು, ಅಧ್ಯಾಪಕರ ಮತ್ತು ವಿದ್ಯಾರ್ಥಿಗಳ ನಡುವೆ ಇರ್ತಕ್ಕಂಥ ಒಂದು ಬಾಂಧವ್ಯ ಆಗ್ಬೋದು, ಗುರು ಪರಂಪರೆಯನ್ನು ಗೌರವಿಸುವ ಒಂದು ಪರಂಪರೆ ಆಗ್ಬೋದು. ಇದೆಲ್ಲವೂ ಕೂಡ ಇಟ್ ಈಸ್ ದ ಬೇಸಿಸ್ ಆನ್ ದ ಕಲ್ಚರ್. ಹಾಗಾಗಿ ಬದುಕಿನ ಎಲ್ಲ ಜೀವನ ವಿಧಾನಗಳಲ್ಲಿ ನಾವು ಸಂಸ್ಕೃತಿ ಅಂತಕ್ಕಂಥದ್ದು ಖಂಡಿತವಾಗಿ ಕೂಡ ಅದು ಪ್ರಕೃತಿಯನ್ನು ಪಡೆದುಕೊಂಡಿದೆ ಅಂತಕ್ಕಂಥದ್ದು. ಮತ್ತೊಂದು ಅಂಶ ಏನಂದರೆ, ಇನ್ ದ ವರ್ಡ್ಸ್ ಆಫ್ ಮೆಕಾವರ್ ಅಂಡ್ ಪೇಜ್, ಕಲ್ಚರ್ ಈಸ್ ರಿಲ್ಮ್ ಆಫ್ ಸ್ಟೈಲ್ಸ್, ವ್ಯಾಲ್ಯೂಸ್, ಎಮೋಷನಲ್ ಅಟ್ಯಾಚ್ಮೆಂಟ್ಸ್ ಆಫ್ ಇಂಟೆಲೆಕ್ಚುಯಲ್ ಅಡ್ವೆಂಚರ್ಸ್ ಅಂತೇಳಿ ಹೇಳ್ತಾರೆ. ಅದೊಂದು ಮೌಲ್ಯಗಳು ಅಥವಾ ಒಂದು ಎಮೋಷನಲ್ ಅಟ್ಯಾಚ್ಮೆಂಟ್ ಇರ್ತಕ್ಕಂಥ ಒಂದು ಅಂಶವನ್ನು ಅದು ಒಳಗೊಂಡಿದೆ. ಮತ್ತು ಬೌದ್ಧಿಕತೆ ಅಂತಕ್ಕಂಥದ್ದೇ ಆ ಒಂದು ಸಂಸ್ಕೃತಿಯ ಒಂದು ಭಾಗವಾಗಿ ಅದು ಹೊರಹೊಮ್ಮಿರ್ತದೆ. ಮೆಕಾವರ್ ಅಂಡ್ ಪೇಜ್ ಭಾಳ ಚೆನ್ನಾಗಿ ಹೇಳ್ತಾರೆ. ಮತ್ತೊಂದು ಅಂಶ, ದ ವರ್ಡ್ ಕಲ್ಚರ್ ಇಸ್ ಡಿರೈವ್ ಫ್ರಮ್ ದ ವರ್ಡ್ ಕೊಲೆರೆ, ಲ್ಯಾಟಿನ್ ವರ್ಡ್ ವಿಚ್ ಮೀನ್ಸ್ ಬಿಲ್ಟ್ ಆನ್, ಟು ಕಲ್ಟಿವೇಟ್, ಟು ಫಾಸ್ಟರ್ ಅಂತೇಳಿ. ಅಂದರೆ ಅದನ್ನು ಬೆಳೆಸು ಅಥವಾ ಅದನ್ನು ಊಳು ಅಥವಾ ಅದನ್ನು ಕಲ್ಟಿವೇಟ್ ಮಾಡು, ಅದನ್ನು ಅಭಿವೃದ್ಧಿಪಡಿಸು ಅನ್ನೋ ಒಂದು ಅರ್ಥವನ್ನು ಅದು ಕೊಡುತ್ತೆ. ಇನ್ ಸಿಂಪಲ್ ವರ್ಡ್, ಕಲ್ಚರ್ ಇನ್ಕ್ಲೂಡ್ ಕಾಮನ್ ಸೋಷಿಯಲ್ ಹೆರಿಟೇಜ್ ಆಫ್ ಅವರ್ ಟ್ರೆಡಿಷನ್. ಅದು ನಮ್ಮ ಸಂಪ್ರದಾಯವನ್ನು ಕೂಡ ಅದು ಪ್ರತಿನಿಧಿಸಿದೆ. ನಮ್ಮ ಕಸ್ಟಮ್ಸ್, ನಾವೇನು ಫಾಲೋ ಮಾಡ್ಕೊಂಡು ಬಂದಿರ್ತೀವಿ ಅದು, ಬಿಲೀಫ್ಸ್, ನಮ್ಮ ನಂಬಿಕೆಗಳು, ನಮ್ಮ ನಾಲೆಡ್ಜ್ ಎಲ್ಲವೂ ಕೂಡ ಇದರ ಒಂದು ಬಳುವಳಿಯಾಗಿದೆ. ಕಲ್ಚರ್ನ ಮೂಲಕವಾಗಿ ಅವನು ಇದನ್ನೆಲ್ಲ ಚೆನ್ನಾಗಿ ಅವನು ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ. ದಟ್ ಈಸ್ ಪಾಸ್ಟೆಡ್ ಫ್ರಮ್ ಒನ್ ಜನ್ರೇಷನ್ ಟು ಅನದರ್. ಅಂದರೆ ಒಂದು ಜನಾಂಗ, ಒಂದು ಸಂತತಿಯಿಂದ ಇನ್ನೊಂದು ಸಂತತಿಗೆ ಜನ್ರೇಷನ್ ಟು ಜನ್ರೇಷನ್ ಅದು ಪಾಸ್ ಆಗ್ತಾ ಇದೆ. ಅಂದರೆ ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಅದು ಬೆಳೀತಾ ಇದೆ ಅಂತಂದರೆ ಅದರ ಶಕ್ತಿ ಎಷ್ಟು ಅಂತೇಳಿ ನಾವು ಅದರ ವಿಶ್ಲೇಷಣೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತೋರ್ವ ಪ್ರಖ್ಯಾತ ಸಮಾಜಶಾಸ್ತ್ರಜ್ಞ, ವಿಶೇಷವಾಗಿ ಇ ಬಿ ಟೇಲರ್ ಅವರು ಒಂದು ಕಾನ್ಸೆಪ್ಟನ್ನು ಹೇಳಿದ್ದಾರೆ. ಹೂ ಗೇವ್ ದ ಫಸ್ಟ್ ಕಂಪ್ಲೀಟ್ ಡೆಫಿನೇಷನ್ ಆಫ್ ಕಲ್ಚರ್ ಇನ್ ಹಿಸ್ ಬುಕ್ ಪ್ರಿಮಿಟಿವ್ ಕಲ್ಚರ್ ಅಂತೇಳಿ ಅವರು ಒಂದು ವ್ಯಾಖ್ಯೆಗಳನ್ನು ಕೊಡ್ತಾರೆ. ಅದೇನು ಅಂತೇಳಿ ನೋಡೋಣ. ಅಕಾರ್ಡಿಂಗ್ ಟು ಇ ಬಿ ಟೈಲರ್, ಕಲ್ಚರ್ ಸ್ಟ್ಯಾಂಡ್ಸ್ ಫಾರ್ ದ ಬಿಲೀಫ್ಸ್, ಐಡಿಯಾಸ್, ಕಸ್ಟಮ್ಸ್, ಲಾಸ್, ಮೊರಾಲ್ಸ್, ಆರ್ಟ್ಸ್ ಆ್ಯಂಡ್ ಕೇಪಬಿಲಿಟೀಸ್ ಆ್ಯಂಡ್ ಸ್ಕಿಲ್ಸ್ acquired by man as a member of society. ಸಮಾಜದಲ್ಲಿ ವ್ಯಕ್ತಿಗಳು ತಾವು ಅನುಸರಣೆ ಮಾಡುವ, ತಾವು ಹೊಂದಿರತಕ್ಕಂತಹ, ತಾವು ಗಳಿಸಿಕೊಂಡಂತಹ ಒಂದು ಸ್ಕಿಲ್ ಆಗಿದೆ, ಕೌಶಲ್ಯವಾಗಿದೆ. ಆ ಕೌಶಲ್ಯ ಏನೆಲ್ಲ ಒಳಗೊಂಡಿದೆ ಅಂತಂದರೆ ಅವನಲ್ಲಿರ್ತಕ್ಕಂಥ ನಂಬಿಕೆಗಳು, ಸಿದ್ಧಾಂತಗಳು ಅಥವಾ ಒಂದು ಐಡಿಯಾಸ್, ಅವನಲ್ಲಿರ್ತಕ್ಕಂತಹ ಒಂದು ಒಳ ವಿಮರ್ಶೆ, ಒಳನೋಟ, ಸಂಪ್ರದಾಯಗಳು, ಅವನು ತಾನು ನಿಯಮಬದ್ಧವಾಗಿರ್ತಕ್ಕಂಥದ್ದು, ಮೌಲ್ಯಗಳನ್ನ ಇಟ್ಕೊಂಡಿರ್ತಕ್ಕಂಥದ್ದು, ಕಲೆ ಬಗ್ಗೆ ಕಲಾತ್ಮಕತೆಯನ್ನು ಹೊಂದಿರತಕ್ಕಂಥದ್ದು, ಮತ್ತು ಅವನಲ್ಲಿ ಎಲ್ಲ
ರೀತಿಯ ಕೇಪಬಿಲಿಟೀಸ್ ಅಂದರೆ ಒಂದು ಸಾಮರ್ಥ್ಯ ಇರ್ತಕ್ಕಂಥದ್ದು ಇವೆಲ್ಲವೂ ಕೂಡ ಅವನು ಹೊಂದಿದ್ದಾನೆ ಅಂದರೆ ಅದು ಕಲ್ಚರ್ನ ಅದು ಪ್ರತಿನಿಧಿಸ್ತದೆ. ಹಾಗಾಗಿ ಕಲ್ಚರ್ ಸ್ಟ್ಯಾಂಡ್ಸ್ ಫಾರ್ ದ ಬಿಲೀಫ್ಸ್, ಐಡಿಯಾಸ್, ಕಸ್ಟಮ್ಸ್, laws, arts and capabilities and skills acquired by man as a member of society. ಸೊ ಜವಾಬ್ದಾರಿಯುತ ಸದಸ್ಯನಾಗಿ ಸಮಾಜದಲ್ಲಿ ಇರುವಾಗ ಅವನೇನು ಮಾಡ್ತಾನೆ, ಇದನ್ನೆಲ್ಲವನ್ನ ಸಮಚಿತ್ತದಿಂದ ತನ್ನದಾಗಿಸ್ಕೊಳ್ತಾನೆ. ಮತ್ತೊಂದು ವ್ಯಾಖ್ಯೆ ಇದೆ. ಅಕಾರ್ಡಿಂಗ್ ಟು ಮೆಕೈವರ್, ಕಲ್ಚರ್ ಈಸ್ ಎ ಎಕ್ಸ್ಪ್ರೆಷನ್ ಆಫ್ ಅವರ್ ನೇಚರ್ ಇನ್ ಅವರ್ ಮೋಡ್ಸ್ ಆಫ್ ಲಿವಿಂಗ್. ನಾವೇನು ಬದುಕ್ತಾ ಇದ್ದೀವಿ, ಬದುಕಿನ ವಿಧಾನದಲ್ಲಿ ಅವನು ಹೇಗೆ ನಡ್ಕೊಳ್ತಾನೆ ಅನ್ನೋದೇ ಸಂಸ್ಕೃತಿ. ಆ್ಯಂಡ್ ಅವರ್ ಥಿಂಕಿಂಗ್ ಇಂಟರ್ಕೋರ್ಸ್ ಅಂದರೆ ನಮ್ಮ ಆಲೋಚನಾ ಕ್ರಮದ ಒಂದು ಆಯಾಮ ಏನಿದೆ ಅದು ಕೂಡ ಸಂಸ್ಕೃತಿಯೇ ಆಗಿದೆ ಅಂತ ಹೇಳ್ತಾನೆ. ಸಂಸ್ಕೃತಿ ಅಂದ್ರೇನು? ನಮ್ಮ ಆಲೋಚನಾ ಕ್ರಮ ಸಂಸ್ಕೃತಿ ಆಗ್ತದೆ. ಇನ್ ಆರ್ ಲಿಟ್ರೇಚರ್, ಇನ್ ರಿಲಿಜಿಯನ್, ಇನ್ ರಿಕ್ರಿಯೇಷನ್ ಆ್ಯಂಡ್ ಎಂಜಾಯ್ಮೆಂಟ್ ಆಲ್ಸೋ. ನೋಡಿ, ನಮ್ಮ ಲಿಟ್ರೇಚರ್ ಸಾಹಿತ್ಯದಲ್ಲಿ, ನಮ್ಮ ಧರ್ಮದಲ್ಲಿ ನಾವು ಅನುಸರಣೆ ಮಾಡ್ಕೊಂಡು ಬರ್ತಕ್ಕಂಥ ನಿಯಮವನ್ನು ಪಾಲನೆ ಮಾಡ್ತಕ್ಕಂಥದ್ದು, ಮತ್ತು ಇನ್ ರಿಕ್ರಿಯೇಷನ್ ಆ್ಯಂಡ್ ಎಂಜಾಯ್ಮೆಂಟ್, ಈ ಮನರಂಜನೆಯ ಸಂದರ್ಭದಲ್ಲಿ ಕೂಡ ಅವ್ನು ಹೇಗೆ ನಡವಳಿಕೆಯನ್ನು ಇಟ್ಕೊಂಡಿದ್ದಾನೆ ಅನ್ನೋದು ಭಾಳ ಇಂಪಾರ್ಟೆಂಟ್. ನಾವು ಎಷ್ಟು ದಿವಸ ಬದುಕಿದ್ದೀವಿ ಅನ್ನೋದು ಭಾಳ ಮುಖ್ಯ ಆಗೋದಿಲ್ಲ. ನಾವು ಯಾವ ರೀತಿಯಲ್ಲಿ ಬದುಕ್ತೇವೆ, ನಾವು ಯಾವ ರೀತಿಯ ಕೊಡುಗೆಯನ್ನು ಕೊಡ್ತೇವೆ ಅಂತಕ್ಕಂಥದ್ದು ಭಾಳ ಪ್ರಮುಖವಾದಂಥ ವಿಷಯ ಆಗ್ತದೆ ಯಾವಾಗಲೂ ಕೂಡ. Kluckhohn defined culture as it is a design for living held by members of a particular society. ಒಂದು ನಿರ್ದಿಷ್ಟ ಗೊತ್ತುಪಡಿಸಿದ ಸಮಾಜದ ಅಲ್ಲಿ ಇರ್ತಕ್ಕಂತಹ ಸದಸ್ಯರು ಅವರು ಹೀಗೆ ಇರಬೇಕು ಅಂತಕ್ಕಂಥ ಒಂದು ಚೌಕಟ್ಟು ಅಥವಾ ಒಂದು ವ್ಯಾಪ್ತಿ, ಒಂದು ಇದು ಜೀವನ ವಿಧಾನದ ಒಂದು ಮಾದರಿ ಡಿಸೈನ್ ಮಾಡಿಕೊಟ್ಟಿದ್ರೆ ದಟ್ ಇಟ್ ಸೆಲ್ಫ್ ರೆಫರ್ಸ್ ಟು ಕಲ್ಚರ್ ಅಂತೇಳಿ ಕ್ಲುಕಾನ್ ಹೇಳ್ತಾರೆ. ಅಲ್ಲದೆ ಮತ್ತೊಂದು ವ್ಯಾಖ್ಯಾನ ಇಲ್ಲಿ ನಾವು ಕೋಟ್ ಮಾಡುವಂತ ಕಾಣುತ್ತೆ. ಅಕಾರ್ಡಿಂಗ್ ಟು ಲುಂಡ್ಬರ್ಗ್, ಕಲ್ಚರ್ ರೆಫರ್ಸ್ ಟು ದಿ ಸೋಷಿಯಲ್ ಮೆಕ್ಯಾನಿಸಮ್ ಆಫ್ ಬಿಹೇವಿಯರ್. ಅದು ವರ್ತನೆಯ ಒಂದು ಸಾಮಾಜಿಕವಾದಂತಹ ಒಂದು ಯಂತ್ರಗಾರಿಕೆ ಅದು. ಆ್ಯಂಡ್ ಟು ದಿ ಫಿಸಿಕಲ್ ಆ್ಯಂಡ್ ಸಿಂಬಾಲಿಕ್ ಪ್ರಾಡಕ್ಟ್ಸ್ ಆಫ್ ದೀಸ್ ಬಿಹೇವಿಯರ್ಸ್. ನಾವು ಹೇಗೆ ನಾವು ನಡ್ಕೊಳ್ತಾ ಇದ್ದೀವಿ, ನಾವು ಹೇಗೆ ಬದುಕ್ತಾ ಇದ್ದೀವಿ ಅನ್ನೋದೊಂದು ಮಾದರಿಯಾಗಿರ್ಬೇಕಾದ್ರೆ ಅವನು ಫಿಸಿಕಲಿ ಅಂದರೆ ಒಂದು ದೈಹಿಕವಾಗಿ ಮತ್ತು ಸಾಂಕೇತಿಕವಾಗಿ ಅದನ್ನು ಪ್ರತಿನಿಧಿಸ್ತಾ ಇರಬೇಕು ಅವನ ನಡವಳಿಕೆ ಯಾವಾಗಲೂ ಕೂಡ. ಆವಾಗ ಅದು ಕಲ್ಚರ್ನ ಶೋ ಮಾಡುತ್ತೆ ಅಂತೇಳಿ. ಇನ್ ದ ವರ್ಡ್ಸ್ ಆಫ್ ಮೆಲಿನೋವ್ಸ್ಕಿ, culture is the handiwork of man and the medium through which he achieves his ends. Ultimate goal of an individual being born and being socialized, which leads to achieving his goals of his own life and being a responsible citizen, being an ideal person who can contribute both to the society as well as to the country, and his achievement is because of the culture he is having. ಬಹಳ ಪ್ರಮುಖವಾಗಿ ಅವನಿಗಿರ್ತಕ್ಕಂಥ ಸಂಸ್ಕೃತಿಯ ಕಾರಣಕ್ಕಾಗಿ, ಸದ್ಗುಣಗಳ ಕಾರಣಕ್ಕಾಗಿ ಅವನು ಅದೊಂದು ಮೀಡಿಯಂ ಆಗ್ತದೆ. ಹಾಗಾಗಿ ಅವನು ತನ್ನ ಎಲ್ಲ ಜೀವನ ಗುರಿಗಳನ್ನು ಸಾಧನೆ ಮಾಡಲಿಕ್ಕೆ ಸಂಸ್ಕೃತಿ ನೆರವಾಗುತ್ತೆ ಅನ್ನೋ ಅರ್ಥದಲ್ಲಿ ಅವರು ಹೇಳಿದ್ದಾರೆ. ಇದಿಷ್ಟು ಸಂಸ್ಕೃತಿಯ ಕುರಿತಾಗಿ ನಾವು ವಿಶ್ಲೇಷಣೆಯನ್ನು ನಾವು ಇಲ್ಲಿ ಕೊಟ್ಟಿದ್ದೇವೆ, ವ್ಯಾಖ್ಯಾನಗಳನ್ನು ಮಾತ್ರ ಇಲ್ಲಿ ಹೇಳಿದ್ದೇವೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಹು ಆಯ್ಕೆಯ ಪ್ರಶ್ನೆಗಳು ಕೆಲವೊಂದು ಇಲ್ಲಿವೆ. ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್, MCQ. ಕ್ವೆಶ್ಚನ್ ನಂಬರ್ 1, ದ ವರ್ಡ್ ಕಲ್ಚರ್ ಇಸ್ ಡಿರೈವ್ಡ್ ಫ್ರಮ್ ದ ವರ್ಡ್ ಯಾವುದು ಅಂತೇಳಿ 4 ಆನ್ಸರ್ ಕೊಟ್ಟಿದ್ದಾರೆ. ABCD ಅಂತೇಳಿ. A ಲ್ಯಾಟಿನ್, B ಅಮೇರಿಕಾ, C ಯುರೋಪ್, D ಇಂಡಿಯಾ. ಆನ್ಸರ್ ಇಸ್ ಲ್ಯಾಟಿನ್ ರೂಟ್ ವರ್ಡ್ ಅಂತೇಳಿ. ಎರಡನೆಯ ಪ್ರಶ್ನೆ, ದ ಬುಕ್ ಪ್ರಿಮಿಟಿವ್ ಕಲ್ಚರ್ ವಾಸ್ ರಿಟನ್ ಬೈ. ಆನ್ಸರ್ ಎ ನಲ್ಲಿ ಬಿ ಮೆಲಿನೋವ್ಸ್ಕಿ, ಎ ನಲ್ಲಿ ಬಿ ಮೆಲಿನೋವ್ಸ್ಕಿ, ಬಿ GP ಮುರ್ಡಾಕ್, ಸಿ ಮೆಕೈವರ್ ಅಂಡ್ ಪೇಜ್, ಡಿ EB ಟೇಲರ್ ಅಂತ ಕೊಟ್ಟಿದ್ದಾರೆ. ಆಬ್ವಿಯಸ್ ಚಾಯ್ಸ್ ಇಸ್ EB ಟೇಲರ್. Which one of the following is the distinctive characteristics of human society in comparison to animal society ಅಂತ ಕೊಟ್ಟಿದ್ದಾರೆ. ಎ ನಲ್ಲಿ ಇಂಟರಾಕ್ಷನ್, ಬಿ ಕಲ್ಚರು, ಸಿ ಟೆರಿಟರಿ, ಟಿ ಗ್ರೂಪ್ ಲೈಫ್ ಅಂತಿದೆ. ಆನ್ಸರ್ ಬಂದು ಬಿ ಕಲ್ಚರ್. ನಾಲ್ಕನೆಯ ಪ್ರಶ್ನೆ, ದ ಟೆಂಡೆನ್ಸಿ ಟು ಸಿ ಒನ್ಸ್ ಓನ್ ಐಡಿಯಾಸ್, ಬಿಲೀವ್ಸ್ ಅಂಡ್ ಪ್ರಾಕ್ಟೀಸಸ್ ಸುಪೀರಿಯರ್ ಟು ದಟ್ ಆಫ್ ಅದರ್ಸ್ ಇಸ್ ಕಾಲ್ಡ್ ಆಸ್ ಏನು ಅಂತೇಳಿ. ಅಲ್ಲಿ ಎ xenophobia, ಬಿ ಸೆಲ್ಫ್ ಓರಿಯಂಟೇಷನ್, ಸಿ ಈಗೋಸೆಂಟ್ರಿಸಮ್, ಡಿ ಎಥ್ನೋಸೆಂಟ್ರಿಸಮ್ ಇದೆ. ಎಥ್ನೋಸೆಂಟ್ರಿಸಮ್ ಸರಿಯಾದಂತಹ ಒಂದು ಉತ್ತರ. ತನ್ನ ಬಗ್ಗೆ ತಾನು
ಇದಾಗಿರ್ತಕ್ಕಂಥದ್ದು. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಕವರ್ಸ್ ದ ಸಿಚುಯೇಷನ್ ವೇರ್ ಎ ಟಿವಿ ಕಾಮೆಂಟೇಟರ್ಸ್ ಕಂಟಿನ್ಯೂಸ್ ಟು ಡಿಸ್ಕ್ರೈಬ್ ಕ್ರಿಕೆಟ್ ಮ್ಯಾಚ್ ಆಸ್ ಎ ರೇಡಿಯೋ ಕಾಮೆಂಟೇಟರ್ ಅಂತೇಳಿ. ಸೊ ಇದೊಂದು ಲಾಂಗ್ ಪ್ರಶ್ನೆಯನ್ನು ಸುಮ್ಮನೆ ಹಾಗೆ ತಂದಿದ್ದೇವೆ. ಅದು ಉತ್ತರ ಏನಂತಾರೆ, ಕಲ್ಚರಲ್ ಲ್ಯಾಗ್, ಬಿ ಡಿಫ್ಯೂಷನ್, ಸಿ ಕಮ್ಯುನಿಕೇಷನ್ ಗ್ಯಾಪ್, ಡಿ ಟೆಕ್ನಾಲಜಿಕಲ್ ಲ್ಯಾಗ್ ಅಂತೇಳಿ. ಆನ್ಸರ್ ಬಂದು ಎ, ಅದೊಂದು ಕಲ್ಚರಲ್ ಲ್ಯಾಗ್ ಅಂದರೆ ಸಾಂಸ್ಕೃತಿಕವಾದಂಥ ಒಂದು ಹಿಂಬೀಳಿಕೆ ಅಂತೇಳಿ ಉತ್ತರ ಅದು. ವಿಚ್ ಅಂದರೆ ಪ್ರಶ್ನೆ ಇಲ್ಲಿ ಬಹಳ ಚೆನ್ನಾಗಿದೆ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಕವರ್ಸ್ ದ ಸಿಚುಯೇಷನ್ ವೇರ್ ಎ ಟಿವಿ ಕಾಮೆಂಟೇಟರ್ಸ್ ಕಂಟಿನ್ಯೂಸ್ ಟು ಡಿಸ್ಕ್ರೈಬ್ ಕ್ರಿಕೆಟ್ ಮ್ಯಾಚ್ ಆಸ್ ಎ ರೇಡಿಯೋ ಕಾಮೆಂಟೇಟರ್ ಅಂತೇಳಿ. ಅವನಿಗೆ ಅವನು ಯಾವಾಗಲೇ ಟಿವಿನಲ್ಲಿ ಕಾಮೆಂಟೇಟರ್ ಮಾಡ್ತಾ ಇರ್ತಾನೆ, ಅವನು ವೀಕ್ಷಕ ವಿವರಣೆಗಾರ ಆಗಿರ್ತಾನೆ. ಆದರೆ ಅವನೇನು ಮಾಡ್ತಾನೆ, ಕ್ರಿಕೆಟ್ ಮ್ಯಾಚನ್ನು ಅವನು ರೇಡಿಯೋ ಕಾಮೆಂಟೇಟರ್ಸ್ ಥರ ಹೇಳಕ್ ಹೊರಟ್ರೆ ಅಲ್ಲೆಲ್ಲ ಸಂಸ್ಕೃತಿ ಒಂದು ಹಿಂದೆ ಬೀಳಂಗೆ ಆಯಿತು ಅಂತೇಳಿ. ದಟ್ ಇಸ್ ವಾಟ್ ಕಾಲ್ಡ್ ಅಸ್ ಕಲ್ಚರಲ್ ಲ್ಯಾಗ್ ಅಂತೇಳಿ. ಸೊ ಈ ಒಂದು ಪರ್ಟಿಕ್ಯುಲರ್ ಡೆಫಿನೇಷನ್ಗೆ ಸಂಬಂಧಪಟ್ಟಂತೆ ನೀವು ಜಾಸ್ತಿ ಅದರ ಮಾಹಿತಿಯನ್ನು ತಗೊಳ್ಬೇಕು ಅಂದರೆ ಇಲ್ಲಿ ಕೆಲವೊಂದು ರೆಫರೆನ್ಸನ್ನು ಇಲ್ಲಿ ಹೇಳಿದ್ದೇವೆ. CN ಶಂಕರ್ರಾವ್ ಅವರ ಪುಸ್ತಕ ಪ್ರಿನ್ಸಿಪಲ್ಸ್ ಆಫ್ ಸೋಷಿಯಾಲಜಿ ನಿಮಗೆ ಮಾಹಿತಿ ಸಿಗುತ್ತೆ. ಹರ್ಲಂ ಬೋಸ್ ಅಂಡ್ ಹಾಲ್ಬೋರ್ನ್ ಒಂದು ಥೀಮ್ಸ್ ಆ್ಯಂಡ್ ಪರ್ಸ್ಪೆಕ್ಟಿವ್ ಇದೆ, ಅಲ್ಲಿ ಮಾಹಿತಿ ಸಿಗುತ್ತೆ. ಮತ್ತೊಂದು ಚೋಪ್ರಾ JK ಅಂತೇಳಿ ಕಂಪ್ಲೀಟ್ ರಿಸೋರ್ಸ್ ಮ್ಯಾನ್ಯುಯಲ್ ಆಫ್ ಸೋಷಿಯಾಲಜಿ, ಯೂನಿಕ್ ಪಬ್ಲಿಕೇಶನ್ಸ್, ಇದು ಸ್ವಲ್ಪ ಕಾಂಪಿಟೇಟಿವ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಇದೆ. ಇಲ್ಲಿ ಕೂಡ ನಿಮಗೆ ಇದರ ಮಾಹಿತಿ ನಿಮಗೆ ಸಿಗುತ್ತೆ. ಸೊ ಇದರ ಕಲಿಕೆಯ ಕೊನೆಯಲ್ಲಿ ಸಬ್ಜೆಕ್ಟ್ ಔಟ್ಕಮ್ ಏನಾಗಾದರೆ ಕಲ್ತ ಮೇಲೆ ಏನಾಗ್ಬೋದು, ಸ್ಟೂಡೆಂಟ್ಸ್ ಆರ್ ಏಬಲ್ ಟು ಅನಲೈಸ್ ಕಾಮನ್ ಅಂಡರ್ಸ್ಟ್ಯಾಂಡಿಂಗ್ ದ ಟರ್ಮ್ ಆ್ಯಂಡ್ ಫ್ಯೂ ಡೆಫಿನೇಷನ್ಸ್ ಆಫ್ ಕಲ್ಚರ್. ಕೊನೆಗೆ ನಾವು ಒಂದು 4-5 ಡೆಫಿನೇಷನ್ಸ್ ಹೇಳೋದಕ್ಕೆ ಸಾಧ್ಯ ಆದರೆ ವಿಚ್ ಇಸ್ ವೆಲ್ ಆ್ಯಂಡ್ ಗುಡ್. ಹಾಗಾಗಿ ತಾವು ಇದರ ಬಗ್ಗೆ ಹೆಚ್ಚಿನ ಆಸಕ್ತಿ ವಹಿಸ್ತೀರಿ ಅಂತ ಅಂದ್ಕೊಂಡು ಇದನ್ನು ಕೇಳಿದ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.